ಭಟ್ಕಳದಲ್ಲಿ ನಡೆದ ಜಲ ದುರಂತದಲ್ಲಿ ಮೃತರಾದವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕರು ಸಂತ್ರಸ್ತ ಕುಟುಂಬದ ನೋವು ನೋಡಿ ಭಾವುಕರಾದರು. ಭಟ್ಕಳದಲ್ಲಿ ನಡೆದ ಭೀಕರ ಜಲ ದುರಂತಕ್ಕೆ ಇಡೀ ಜಿಲ್ಲೆಯ ಜನರು ಕಣ್ಣೀರು ಹಾಕಿದ್ದಾರೆ. ಒಂದೇ ಕುಟುಂಬದ 8 ಮಂದಿ ಸೇರಿದಂತೆ 11 ಜೀವಗಳು ಬಲಿಯಾಗಿವೆ. ಶೋಕ ಸಾಗರದಲ್ಲಿ ಮುಳುಗಿದ ಮೃತರ ಕುಟುಂಬದ ರೋದನ ಎಂಥವರ ಕರಳನ್ನು ಕೂಡ ಕಿವುಚುತ್ತದೆ. ಈ ಭೀಕರ ದುರಂತದ ಬಗ್ಗೆ ಸಂತಾಪ ಸೂಚಿಸಿದ ಶಿರಸಿ ಶಾಸಕ ಭೀಮಣ್ಣ ನಾಯ್ಕರು ಮೃತರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ನಿಮ್ಮ ಕಷ್ಟ ಸುಖದಲ್ಲಿ ನಾವಿದ್ದೇವೆ ಎಂಬ ಭರವಸೆ ಮಾತುಗಳನ್ನು ಆಡುವ ಮೂಲಕ ಭಾವುಕರಾದ ಶಾಸಕ ಭೀಮಣ್ಣ ನಾಯ್ಕರು ನಿಜಕ್ಕೂ ಓರ್ವ ಮಾತ್ರ ಹೃದಯ ಎಂದರೆ ತಪ್ಪಾಗಲಾರದು. ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗಲೂ ಜಿಲ್ಲೆಯಲ್ಲಿ ಏನೇ ಘಟನೆಗಳು ಸಂಭವಿಸಿದರೂ ಸಂಕಷ್ಟದಲ್ಲಿರುವ ಜನರ ಕಣ್ಣೀರು ಒರೆಸುವ ಮಾನವೀಯ ಕಾರ್ಯ ಮಾಡುತ್ತಿದ್ದರು. ಈಗ ಅವರು ಶಿರಸಿ ಶಾಸಕರಾದರೂ ತಮ್ಮ ಕ್ಷೇತ್ರದಾಚೆಗೆ ಏನಾದರೂ ದುರಂತ ಸಂಭವಿಸಿದರೂ ತಕ್ಷಣ ಅವರ ಹೃದಯ ಮಿಡಿಯುವ ಮೂಲಕ ಆ ಬಡ ಜನರ ನೆರವಿಗೆ ಧಾವಿಸುವ ಗುಣ ಅವರನ್ನು ಇತ್ತೀಚೆಗೆ ಜನನಾಯಕನ ಸ್ಥಾನದಲ್ಲಿ ಕೂರಿಸಿದೆ. ಹಿಂದೆ ಶಿರೂರು ದುರಂತವಾದಾಗ ಕೂಡ ಸಂತ್ರಸ್ತ ಜನರ ಕಣ್ಣೀರು ಒರೆಸುವ ಕಾರ್ಯ ಮಾಡಿದ್ರು. ಇಂದು ಭಟ್ಕಳದಲ್ಲಿ ತಮ್ಮ ಮಾನವೀಯ ಗುಣಗಳ ಮೂಲಕ ನೋವಿನಲ್ಲಿರುವ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಎಲ್ಲರ ಮನ ಮುಟ್ಟಿರುವುದು ಗಮನ ಸೆಳೆದಿದೆ. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.